ಇಷ್ಟು ವರ್ಷ ನೋಡಿದ್ದಕ್ಕೂ ಇಲ್ಲಿ ನೋಡ್ತಾ ಇರೋದಕ್ಕೂ ಒಂದು ಹೊಸ ಅಲೆಯನ್ನು ಕ್ರಿಯೇಟ್ ಮಾಡಿದ್ದೀರಾ ಒಪ್ಪಿ ಸರ್. ಮಧ್ಯಕ್ಕೆ ಬನ್ನಿ ಪ್ಲೀಸ್. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ, ಅವಳಿಗೆ ರಾಜ್ ಬಿ ಶೆಟ್ಟರ್ ಮಾತಾದ್ಮೇಲೆ ನಮ್ಮನ್ನು ಕರಿಬಾರ್ದು ಇನ್ಮೇಲೆ, ಅವ್ರನ್ನ ಲಾಸ್ಟಲ್ಲಿ ಕರೀರಿ ನಿಜವಾಗ್ಲೂ. ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಇದಾಗಿ ಒಳ್ಳೆ ಒಂದು ನಾವೆಲ್ ಥರ ಮಾತಾಡ್ತೀರಾ ನೀವು. ನಾವು ಅದೇ ತುಂಬ ಎಲ್ಲ ಇಂಟರ್ವ್ಯೂ ನಾವು ಶಿವಣ್ಣ ಮಾತಾಡ್ತಿದ್ದೆ, ಅದು ನೀವು ಅನ್ಕೊತಿದ್ರಿ ನಾವೇನೋ ತಮಾಷೆ ಮಾಡ್ತಿದ್ದೀವಿ ಅಂತ. ಅಷ್ಟು ಖುಷಿ ಪಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ. ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು. ತುಂಬ ಇದೆ ಮಾತಾಡೋಕ್ಕೆ, ಎಷ್ಟು ಮಾತಾಡಬೇಕಂದ್ರೆ ಪಾಪ ಶಿವಣ್ಣ ಮಾತಾಡಬೇಕು, ಆಮೇಲೆ ಕಾರ್ಯಕ್ರಮ ಇನ್ನೂ ಅವ್ರ ಜೊತೆ ಎಲ್ಲ ಮಾತಾಡಬೇಕು. ಗುರುವೇ ನೀವು ಹೈಲೈಟ್ ಗುರುವೇ ನಿಜವಾಗ್ಲು. ಅಲ್ಲ ನಿಜವಾಗ್ಲು ನೀವು ಗಾಳಿಪಟದಲ್ಲೂ ಇದೇ ಥರ ಮಾತಾಡಿ, ಅವತ್ತು ಇದೇ ಹೇಳಿದ್ದೆ ನಾನು. ನೀವು ಎಷ್ಟು ಇನ್ನೋಸೆಂಟಾಗಿ ಎಷ್ಟು ಸ್ಪಷ್ಟವಾಗಿ ಎಷ್ಟು ಕರೆಕ್ಟಾಗಿ ಹೇಳ್ತೀರ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದರೆ ನೀವು ನಿಜವಾಗ್ಲೂ ಗುರು. ನಾನು ಹೇಳ್ತೀನಿ ಕೇಳಿ, ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂಥ ಪ್ರೊಡ್ಯೂಸರ್ ಬರೋದು. ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನಿಜವಾಗ್ಲು. ಎಲ್ಲರೂ ಹೇಳ್ತಾರೆ ಆ ಥರ ಬಡ್ಜೆಟ್ ಈ ಥರ ಬಡ್ಜೆಟು ಅಂತ. ನೀವು ಏನು ಹೇಳ್ದೇನೆ 3ರಷ್ಟಾದರೂ ಕೂಡ ಅದನ್ನು ಮೀರಿ ಪಿಕ್ಚರ್ ಮಾಡಿದ್ದೀರಾ ನಿಜವಾಗ್ಲು. ಹ್ಯಾಟ್ಸ್ ಆಫ್ ಗುರು ನಿಜವಾಗ್ಲು. ಕರೆಕ್ಟಾಗಿ ಹೇಳಿದ್ರಿ ನೀವು, ಹೂಡಿಕೆದಾರರು ಬೇರೆ ನಿರ್ಮಾಪಕರು ಬೇರೆ ಅಂತ. ನಿಮ್ಮಂಥವ್ರಿಗೆ ಅನ್ನದಾತರು ಅಂತ ಹೇಳಿದ ಅಣ್ಣ ಅವರು. ನೀವು ಅನ್ನದಾತರು ನಿಜವಾಗ್ಲು. 3 ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ. ಈ ಥರ ಇನ್ನೂ ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕೋ ಭಾಗ್ಯ ದೇವ್ರು ಕೊಡ್ತಾನೆ ಗುರು ನಿಮಗೆ. ನಿಜವಾಳು ಅದ್ಭುತ. ನಿಜವಾಳು ಪ್ರೊಡ್ಯೂಸರ್ ಆಗಿ ನೀವು ಏನೋ ನನಗೆ ಹೇಳಿದ್ರಿ ಕಾರ್ ಎತ್ಬಿಟ್ಟಿದ್ದೀನಿ ಅಂತ, ನೀವು ಈ ಸಿನಿಮಾನೇ ಎತ್ಬಿಟ್ಟಿದ್ದೀರಲ್ಲ ಗುರು. ನಾನು ಕಾರ್ ಎತ್ತದು ಏನು ದೊಡ್ಡ ವಿಷಯ. ಆಮೇಲೆ ಇನ್ನೊಂದು ಚೆನ್ನಾಗಿ ಹೇಳ್ರಿ, ಓಡ್ತಾನೆ ಇರ್ತೀರಾ ಅಂತ. ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತದೆ. ರಾಜ್ ಬಿ ಶೆಟ್ಟರ್ ಥರ ಓಡ್ತಾನೆ ಇರುತ್ತೆ, ಮ್ಯಾರಥಾನ್ ಥರ. ತುಂಬ ಅದ್ಭುತ ಗುರುವೇ. ನಮ್ಮ ಗುರುವೇ ಸತ್ಯ ಅವರು ನಿಮ್ಮನ್ನು ಫಸ್ಟ್ ಹೇಳಿದೆ 3 ಜನ ಸ್ಟಾರ್ಗಳು ಅಂತ. ಅವತ್ತು ನೀವು ಇರಲಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆಮೇಲೆ ನೀವಿದ್ದರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ಬರು ಮಾತಾಡ್ಕೊಂಡು ಮಾಡಿದ್ದಾರೆ ಅಂದರೆ ಎಲ್ಲ ನೋಡಿ. ಅವ್ರು ಪ್ರತಿ ಮಾತಾಡಿದ್ರೆ ಇವ್ರು ಕರೆ ಸಿನಿಮಾ ತೋರಿಸ್ಯಾರ ಅವ್ರಿಗೆ. ಬನ್ರಿ ಫಸ್ಟ್ ಸಿನಿಮಾ ನೋಡಿ, ಇಲ್ಲ ಸರ್ ಮಾಡಿ ಸರ್ ಅಂತ. ಸೂಪರು. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ನು, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತೊಗೊಂಡಿದ್ದಾರೆ ಅಂದರೆ ತುಂಬ ಸಂತೋಷ ಗುರುವೆ. ಒಳ್ಳೆಯದಾಗಲಿ. ಶಿವಣ್ಣ, ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ, ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ಹೇಳ್ತೀರ ನನಗೆ ಅವ್ರು ಪಿಕ್ಚರ್ ಮಾಡ್ರು, ಇವ್ರು ಪಿಕ್ಚರ್ ಮಾಡ್ರು, ಅವ್ರಿಂದ ಇದಾಯಿತು ಅಂತ. ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ. ಕೈ ಕಟ್ಕೊಂಡು ಹೆಂಗೆ ಗೊತ್ತಿದ್ದೀರೋ ಮಗು ಥರ. ಈ ಸಿನಿಮಾ ಎಲ್ಲ ನಾವು ಮಾಡಿದ್ದು ಮೇಯ್ನ್ ಕಾರಣ ನೀವು ಗುರುವೆ. ಇದು ನಿಮ್ಮ ಸಿನಿಮಾ, ನಾವೆಲ್ಲ ನಿಮ್ಮ ಜೊತೆಲಿದ್ದೀವಿ. ಯಾಕಂದ್ರೆ ಈ ಸಿನಿಮಾ ಗೊತ್ತಾಗುತ್ತೆ ಕರ್ನಾಟಕದ ಚಕ್ರವರ್ತಿ ಹೆಂಗೆ, ಶಿವಣ್ಣ ಅಂದ್ರೆ ಏನು ಅಂತ. ಗುರುವೆ ದೇವರೇ ಮಾಡಿಸಿರೋದು ಗುರುವೆ ನಿಜವಾಗ್ಲು. ಆ 15-20 ನಿಮಿಷ ನಾನು ಐ ಕ್ಯಾನ್ ಇಮ್ಯಾಜಿನ್. ಅದು ಬೇಡ ಇವಾಗ ಹೇಳೋದು ಬೇಡ, ಅದನ್ನು ಇಮ್ಯಾಜಿನ್ ನೋಡಲಿ ಅದನ್ನು. ತುಂಬ ಅದ್ಭುತ ನಿಜವಾಗ್ಲು. ಯಾಕಂದರೆ ನಾನು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರು ಅಷ್ಟೇ, ಅವ್ರು ಹೇಳ್ತಾರಲ್ಲ ಆಗಲೇ ಅವರು ಹ್ಯಾಟ್ರಿಕ್ ಹೀರೋ ದೊಡ್ಡ ಸ್ಟಾರು ಏನು ಅವ್ರು ಯಾರು, ನಾನು ಏನೇನೋ ಇಲ್ಲಿಯಾಗಿ ಏನು ಹೇಳ್ತಿದ್ರು ಕೂಡ ಒಪ್ಕೊಳ್ಳೋರು. ಏನೋ ಒಂದು ಕೇಳಿದ್ರು ಕೂಡ ಸರ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ, ಬಾಮ್ಮ ಅಂತ ಮಾಡೋರು. ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ. ನೀವಿಲ್ದೇ ಇದ್ರೆ ಅದು ಓಮ್ ಅಲ್ಲ. ಅದು ನೀವು ಯಾವಾಗಲೂ ಹೇಳ್ತಿರ್ತೀರ ಉಪೇಂದ್ರ ಓಮ್ ಮಾಡು ಉಪೇಂದ್ರ, ನಿಮ್ಮ ದೊಡ್ಡ ಗುಣ ಅದು ನೀವು ಸಂಸ್ಥೆ, ಅಣ್ಣ ಅವರು, ಅಕ್ಕ ಅವರು, ವರದಣ್ಣ ಅದೆಲ್ಲ ಇದ್ದಿದ್ದಕ್ಕೆ ಅದು ಓಮ್ ಆಯಿತು. ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಆಗಬೇಕು ಅಂದರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ, ಬರೀ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಬರೀ ಒಬ್ಬ ಆರ್ಟಿಸ್ಟ್ ಆಗಲ್ಲ. ಆ ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ. ಅದು ನಿಮ್ಮಂಥ ಪ್ರೊಡ್ಯೂಸರು, ಅಂಥ ಡೈರೆಕ್ಟ್ರು ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು. 3 ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನು ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೂ ಕೂಡ. ನಿಮ್ಮ ಕಾಂಬಿನೇಷನ್ ಇದೇ ಥರ ತುಂಬ ಸಿನಿಮಾ ಬರಲಿ. ಸೂಪರ್ ಹಿಟ್ ಆದಮೇಲೆ ಎಲ್ಲ ಹೊರಗಡೆ ಹೋಗ್ಬಿಡಿ, ಇಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಸಿನಿಮಾ ಮಾಡಿ. ಅಷ್ಟೇ ನಮ್ಮ ರಿಕ್ವೆಸ್ಟ್ ಅಷ್ಟೇ ನಿಮಗೆ. ಯಾಕಂದ್ರೆ ನಿಮ್ಮಂಥ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣ, ಆಲ್ವೇಸ್ ಲವ್ ಯು. ನಾನು ಹೇಳಿದ್ದು ಸರಿನಾ ಅಕ್ಕ? ಇವ್ರೇನ್ರ ಹೆಣ್ಣಾಗಿದ್ದರೆ ನಿಮಗೆ ಸೌತಿ ಆಗ್ತಿದ್ದೆ ಅಂತ. ಇವತ್ತು ನಿಮಗೆ ಸೌತಿಯರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ ಅವ್ರನ್ನ ನೋಡಿ ನೋಡಿ. ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಶಿವಣ್ಣ? ನೋಡಿ ಹುಡುಗಿ ಯಾಕೆ ಹೆಂಗೆ ಕಾಣಿಸ್ತಿದ್ದೀರ ನೀವು ಅಂತೀರಾ. ಚೆಲುವೆಯ ನೋಟ ಚೆನ್ನ, 45 ಎಷ್ಟು ಚೆನ್ನ, ಅದನ್ನ ನಾಳೆ ಜನ ಹೇಳ್ತಾರೆ. ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.